600 ಘೋಷಣೆಗಳನ್ನ ಬಿಜೆಪಿಯವರು ಮಾಡಿದ್ರು. 4 ವರ್ಷ ಆಡಳಿತ ಮಾಡಿದ್ರು. 4 ವರ್ಷ ಆದಮೇಲೆ ಅವರು ಅನುಷ್ಠಾನಕ್ಕೆ ತಂದಿದ್ದು 600ರಲ್ಲಿ ಬರೀ 60. ಎಷ್ಟು? 600ರಲ್ಲಿ ಬರೀ 60 ಬಿಜೆಪಿ ಪಕ್ಷ. ಅದಕ್ಕೆ ನಾನು ಹೇಳಿದ್ದು ಬಿಜೆಪಿ ಅಂದರೆ ಬಡ ಜನರ ಪಕ್ಷ ಅಂತ ನಾನು ಭಾಳ ವರ್ಷದಿಂದ ಹೇಳ್ತಾ ಇದ್ದೀನಿ. ನಾವು ಏನು ಹೇಳ್ತೀವೋ ಆ ಪ್ರಕಾರ ಮಾಡ್ತೀವಿ. ಬಿಜೆಪಿಯವರು JDS ಅವರು ಹೇಳ್ತಾರೆ, ಮಾಡಲ್ಲ. ನಮಗೂ ಅವ್ರಿಗೂ ಅಷ್ಟೇ ವ್ಯತ್ಯಾಸ ಇರೋದು. ಮತ್ತು ಈಗ ಮತ್ತೆ ನಮ್ಮ ಸರ್ಕಾರ ಇನ್ನು 3 ವರ್ಷ 8 ತಿಂಗಳು ಇರುತ್ತೆ. ಅದಾದ್ಮೇಲೆ 5 ವರ್ಷ ನಾವು ಇರ್ತೀವಿ. ಒಟ್ಟಿನ 8 ವರ್ಷ 8 ತಿಂಗಳು ನಮ್ಮ ಸರ್ಕಾರನೇ ಇರುತ್ತೆ. ಬಿಜೆಪಿಯವರು JDS ಅವರು ದೀಪಾವಳಿ ಆದ್ಮೇಲೆ ಸರ್ಕಾರ ಬಿದ್ದೋಗ್ಬಿಡುತ್ತೆ, ಇದಾದ್ಮೇಲೆ ಬಿದ್ದೋಗ್ಬಿಡುತ್ತೆ ಅಂತ ಹಗಲು ಕನಸು ಕಾಣ್ತಾ ಇದ್ದಾರೆ. ನೀವು ಯಾರು ಹಗಲು ಕನಸು ಕಾಣೋದಿಲ್ಲ, ಕಾಣೋದೇನಿಲ್ಲ. ಕನಸ್ಕೊಳ್ಳೋದು ನಿಜ ಆಗುತ್ತೆ. ನಮ್ಮ ಕನಸ್ಕೊಳ್ಳೋದು ನಿಜ ಆಗಲ್ಲ. ಅದರಲ್ಲಿ ನಮ್ಮ ಪಕ್ಷ ಅಧಿಕಾರದಲ್ಲಿ ಇನ್ನೂ 8 ವರ್ಷ 8 ತಿಂಗಳು ಇರ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಅದರಿಂದ ಕಾಂಗ್ರೆಸ್ ಪಕ್ಷ ಯಾವತ್ತೂ ಬಡವರ ಪರ, ಇನ್ನು ಜ್ಞಾಪಕ ಇಟ್ಕೊಂಡ್ಬಿಡಿ, ಬಡವರ ಪರ, ಆರ್ಥಿಕವಾಗಿ ದುರ್ಬಲವರ ಪರ ನಮ್ಮ ಕಾಂಗ್ರೆಸ್ ಪಕ್ಷ. ಬಿಜೆಪಿ ಅವರು JDS ಅವರು ಜಮೀನ್ದಾರಿ ಪದ್ಧತಿ ಅವರದು. ಜಮೀನ್ದಾರ ಇದ್ರಲ್ಲ ಹಿಂದೆ ದೊಡ್ಡ ದೊಡ್ಡ ಉದ್ಯಮಿಗಳು, ಅದಾನಿ ಅಂಬಾನಿ, ಅವ್ರ ಪರ ಅವರು ಯಾರು? ಬಿಜೆಪಿಯವರು. ಅವರು ಬಡವರ ಪರ ಯಾವತ್ತೂ ಇಲ್ಲ ಅವರು. ಆದರೂ ಕೂಡ ಜನಕ್ಕೆ ಯಾಮಾರಿಸ್ಬಿಡ್ತಾರೆ. ಸುಳ್ಳು ಹೇಳೋದ್ರಲ್ಲಿ ನಿಷ್ಠಾವಂತರವರು ಬಿಜೆಪಿಯವರು. ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಏನೋ ದೇಶದಲ್ಲಿ ಸರಿ ಏನು ಅಕಸ್ಮಾತ್ ಅಧಿಕಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಇನ್ನೊಂದು 20 ಸ್ಥಾನ ಬಂದಿದ್ರೆ ಅವರು ಮನೆಗೆ ಹೋಗ್ಬೇಕಾಗಿತ್ತು. ಅಕಸ್ಮಾತ್ ಅಧಿಕಾರಕ್ಕೆ ಬಂದ್ಬಿಟ್ರೆ ಅಷ್ಟೇ. ಇದರಿಂದ ತಾವೆಲ್ಲ ಕೂಡ ಇವತ್ತೇನು ಈ ಕೆಲಸ ಕಾರ್ಯಗಳು ನಾವು ಮಾಡ್ತಾ ಇದ್ದೀವಿ ಅದೆಲ್ಲ ಬೇಗ ಮುಗಿಸ್ತೀವಿ. ಮುಂದಕ್ಕೂ ಕೂಡ ಇನ್ನೇನಾದರೂ ಕೆಲಸ ಕಾರ್ಯಗಳು ಬಾಕಿ ಇದ್ರೆ ಅದು ಕೂಡ ಮಾಡ್ಕೊಡ್ತೀವಿ ಅಂತೇಳಿ ಎಲ್ರಿಗೂ ಧನ್ಯವಾದ ಹೇಳಿ ನಾನು ಮಾತನಾಡ್ತೀನಿ.